ಈ ಸಿನಿಮಾ ಬರೋಬ್ಬರಿ $148 ಮಿಲಿಯನ್ ಕಲೆಕ್ಟ್ ಮಾಡಿದೆ. ಅಂದ್ರೆ 1408 ಕೋಟಿ 86,15,800 ಈ ಸಿನಿಮಾ ಇವತ್ತು ದುಡ್ದಿದೆ. ಅಂದ್ರೆ ಜೂನ್ 1ನೇ ತಾರೀಕು ತನಕ. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದಿದೆ. ಕಮಾನ್ ಮ್ಯಾಟ್ರ್ ಮುಗಿಸೋಣ. ಬರೋಬ್ಬರಿ 750ರಿಂದ $1 ಮಿಲಿಯನ್, ಅಂದ್ರೆ ಇಂಡಿಯನ್ ರುಪೀಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 9,51,96,900 ತಯಾರಾಗಿರೋ ಈ ಸಿನಿಮಾ ಮಾಡಿರೋ ಕಲೆಕ್ಷನ್ ಏನು ಅಂತ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ. ಬನ್ನಿ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಅಬ್ಸರ್ವೇಷನ್, ಇದು ಒಂದು ಹಾಲಿವುಡ್ ಸಿನಿಮಾ. ಎಲ್ಲರೂ ಹೇಳೋ ಪ್ರಕಾರ ಈ ಸಿನಿಮಾ ತುಂಬಾ ಓವರ್ ಹೈಪ್ಡ್ ಆಯ್ತಾ ಅಥವಾ ಜನರನ್ನ ಇಷ್ಟು ಮಟ್ಟಿಗೆ ಗ್ರ್ಯಾಬ್ ಮಾಡ್ತಾ? ನಿಜವಾಗ್ಲೂ ಈ ಸಿನಿಮಾದಲ್ಲಿ ಹಾರರ್ ಎಲಿಮೆಂಟ್, ದೆವ್ವದ ಎಲಿಮೆಂಟ್ಸ್ ಅಷ್ಟೊಂದು ಭಯಂಕರವಾಗಿ ಇದೆಯಾ ಇಲ್ವಾ ಅನ್ನೋದು ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಬನ್ನಿ ಮುಗಿಸೋಣ. ಈ ಸಿನಿಮಾದ ನಾಯಕ ಬಿಯರ್, BEAR, ಇವನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದಾನೆ. ಅವಳ ಹೆಸರು ನಿಕ್ಕಿ. ಸಿಂಪಲ್ ಕತೆ ಗುರು. ಇವನು ಅವ್ನ ಲವ್ನ ಹೇಳ್ಕೋಬೇಕು ಅಂತ ಇರ್ತಾನೆ. ಬಟ್ ಅವನಿಗೆ ಒಳಗೊಳಗಡೆ ಅನ್ಸುತ್ತಲ್ಲ, ಅಂದ್ಕೊಂಡ್ರೆ ಹೇಳ್ಕೊಂಡ್ರೆ ಏನಾಗುತ್ತೆ, ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಒಪ್ಕೊಳ್ಳಿಲ್ಲ ಅಂದರೆ ಅಟ್ಲೀಸ್ಟ್ ಇವಾಗಿರೋ ಫ್ರೆಂಡ್ಶಿಪ್ ಅದನ್ನು ಹಾಳಾಗೋಗುತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಇರೋವಂಥ ಟೈಮಲ್ಲಿ ಒಂದು ವಿಶ್ ಮಾಡ್ತಾನೆ. ಆ ವಿಶ್ ಇವನಿಗೆ ಯಪ್ಪ ಯಾವ ಲೆವೆಲ್ ಕರ್ಕೊಂಡೋಗಿ ನಿಲ್ಸುತ್ತೆ ಅಂತ ತಿಳ್ಕೊಬೇಕು ಅಂದರೆ ಇಡೀ ಸಿನಿಮಾ ನೀವು ನೋಡಬೇಕು. ಆ ವಿಶ್ ಮಾಡ್ಕೊಂಡ ಆದಮೇಲೆ ಇಡೀ ಪ್ರಪಂಚದಲ್ಲೇ ಅವಳು ಇವನನ್ನ ಲವ್ ಮಾಡಿದಷ್ಟು ಇನ್ಯಾರನ್ನೂ ಲವ್ ಮಾಡಲ್ಲ ಅನ್ನೋ ಥರ ವಿಶ್ ಅದು. ಆ ವಿಶ್ ಮಾಡಿದ ತಕ್ಷಣನೇ ಇವಳು ನಿಕ್ಕಿ ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ ಆ ಥರ ಲವ್ ಮಾಡ್ತಾಳೆ, ಆ ಥರ ಪೊಸೆಸಿವ್ ಆಗ್ತಾಳೆ, ಆ ಥರ ಅವನ್ನ ಪ್ರೊಟೆಕ್ಟಾಗಿ ಇಟ್ಕೋತಾಳೆ. ಒಂದು ಸೆಕೆಂಡ್ ಕೂಡ ಅವಳು ಬಿಟ್ಟು ಅವನು ಹೋಗಂಗಿಲ್ಲ, ಆ ಥರ ಮಾಡಿಟ್ಟಿರ್ತಾಳೆ. ಸೊ ಈ ಎಲಿಮೆಂಟ್ಸ್ಗಳನ್ನೆಲ್ಲಾನು ಹಾರರ್ ಎಲಿಮೆಂಟ್ಸ್ಗೆ ಕನ್ವರ್ಟ್ ಮಾಡಿರ್ತಾರೆ. ಇದರಿಂದ ಬೇಸತ್ತ ನಾಯಕ ಮುಂದೆ ಏನ್ ಮಾಡ್ತಾನೆ, ಇದೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರಬೇಕಲ್ಲ. ಅದು ಅಂತ್ಯ ಆಗತ್ತಾ ಅಥವಾ ಇಲ್ಲಿಂದ ಇನ್ನೊಂದು ಪಾರ್ಟ್ಗೆ ಕಂಟಿನ್ಯೂ ಆಗುತ್ತಾ ಅನ್ನೋದು ತಿಳ್ಕೊಬೇಕು ಅಂದ್ರೆ ಇಡೀ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸಿನಿಮಾದಲ್ಲಿ ಮಜಾ ಕೊಡೋ ಎಲಿಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಇದೆ ಗುರು. ಸ್ಪೆಷಲಿ ಫಸ್ಟ್ ಪಾಯಿಂಟ್, ಆ ಬೆಕ್ ಸತ್ತೋದಾಗ ಇರೋಂಥ ಒಂದು ಎಲಿಮೆಂಟ್ಸ್ ಆಗಿರ್ಬೋದು. ಅದಾದ್ಮೇಲೆ ನಿಕ್ಕಿ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳಲ್ಲ, ಆ ಎಲಿಮೆಂಟ್ಸ್ಗಳಂತೂ ಕ್ರೇಜಿ ಆಗಿದೆ. ಎಸ್ಪೆಷಲಿ ಆ ಬೆಡ್ರೂಮ್ ಎಪಿಸೋಡ್ಸ್ ಮಾತ್ರ ಸೂಪರ್ ಆಗಿ ಬಂದಿದೆ. ನನಗೆ ಈ ಸಿನಿಮಾ ನೋಡ್ಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ಲಸ್ ಎಫೆಕ್ಟ್ ಸೌಂಡ್. ಬಿಕಾಸ್ ಒಂದು ಹಾರರ್ ಸಿನಿಮಾದಲ್ಲಿ ಏನು ಪ್ಲಸ್ ಇರಬೇಕೋ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಇದು ಮೈ ಮೇಲೆ ದೆವ್ವ ಬರುತ್ತೆ, ಆ ದೆವ್ವ ಬೇರೆ ಬೇರೆ ಥರ ಕಾಣಿಸುತ್ತೆ, ಆ ಥರ ಚಿತ್ರ ವಿಚಿತ್ರ, ಆ ಥರ ಹಾರರ್ ಅಲ್ಲ. ಇದೊಂಥರ ಡಿಫ್ರೆಂಟ್ ಆಗಿರೋ ಹಾರರ್. ಬಟ್ ಇಲ್ಲಿ ನಿಕ್ಕಿ ಇದಳಲ್ಲ ಗುರು, ಆ ಹುಡುಗಿ, ಆ ಕ್ಯಾರೆಕ್ಟರ್ ನಿಕ್ಕಿ, ಆ ಒರಿಜಿನಲ್ ನೇಮ್ ಇಂಡಿ ನವರತಿ. ಈ ಹುಡುಗಿ ಲಿಟ್ರಲಿ ಸಿನಿಮಾ ನೋಡಿರೋರಿಗೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಿಕಾಸ್ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಹಾಲಿವುಡ್ಡಲ್ಲಿ ಇದು. ಈ ಬಜೆಟ್ ಅಂದರೆ ಸ್ಮಾಲ್ ಬಜೆಟ್ ಲೆಕ್ಕ. ಈ ಸಿನಿಮಾ ಗಳಿಸಿರೋ ಪ್ರಾಫಿಟ್ ನೋಡಿದ್ರೆ ಭಯ ಆಗುತ್ತೆ. ಮುಂದೆ ಈ ಸಿನಿಮಾ ಇನ್ನೂ ಜಾಸ್ತಿ ಹಣ ಗಳಿಸುತ್ತೆ ಅಂತ ಭಾವಿಸೋಣ. ಅವಳು ಚಿತ್ರ ವಿಚಿತ್ರವಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಚಿತ್ರ ವಿಚಿತ್ರವಾಗಿ ಆಡಿ ಅದೊಂದು ಪೀಕ್ ಲೆವೆಲ್ಗೆ ಹೋಗುತ್ತೆ. ಆ ಪೀಕ್ ಲೆವೆಲ್ಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದೇನೆ ಈ ಸಿನಿಮಾ. ಇದು ಹಾರರ್ ಎಲಿಮೆಂಟ್ಸ್ ಇರೋವಂಥ ಸಣ್ಣ ಪುಟ್ಟ ಎಲಿಮೆಂಟ್ಸ್ಗಳಿದೆ ಸಿನಿಮಾದಲ್ಲಿ. ಓವರ್ ಆಲ್ ಸಿನಿಮಾ ಯಾರ್ಯಾರು ಈವಿಲ್ ಡೆಡ್, ಅನಬೆಲ್ಲಾ, ನನ್ ಸೀರೀಸ್ ನೋಡ್ತೀರೋ ಆ ಥರ ಅಲ್ಲ. ತುಂಬ ಡ್ರಾಮಾ ಇದೆ, ತುಂಬ ಸಿಂಗಲ್ ಶಾರ್ಟ್ಸ್ಗಳಿದೆ, ಲೆಂತಿ ಸೀನ್ಸ್ಗಳಿದೆ. ಬಟ್ ಏನು ಅಂದರೆ ಆ ಸೀನ್ಸ್ಗಳು ಮಧ್ಯದಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕದಾಗಿ ಚೆನ್ನಾಗಿ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಒಂದಂತೂ ಖಚಿತಪಡಿಸ್ಕೊಳ್ಳಿ, ಸಿನಿಮಾ ನೋಡಬೇಕಾದ್ರೆ ನಿಮಗೊಂಚೂರು ಸ್ವಲ್ಪ ಎಲ್ಲೋ ಒಂಚೂರು ಬೋರ್ ಆಗುತ್ತೆ. ಅದು ಬಿಟ್ಟರೆ ಓವರ್ ಆಲ್ ಸಿನಿಮಾ ಸಖತ್ತಾಗೆ ಎಂಜಾಯ್ ಮಾಡ್ಬೋದು. ಎಂಜಾಯ್ ಇನ್ ದ ಸೆನ್ಸ್ ಅಂದರೆ ನಿಕ್ಕಿ ಕ್ಯಾರೆಕ್ಟರ್ ಏನಿದೆ ಅದು ನಿಮ್ಮನ್ನ ಆವರಿಸ್ಕೊಳ್ಳುತ್ತೆ. ಸೆಕೆಂಡ್ ಹಾಫಲ್ಲಂತೂ ನಿಕ್ಕಿ ಅವಳು ಆ್ಯಕ್ಟ್ ಮಾಡೋ ರೀತಿ, ಅವಳು ಬೇರ್ನ ಪ್ರೊಟೆಕ್ಟ್ ಮಾಡೋ ರೀತಿ, ಬೇರ್ ಜೊತೆ ನಡ್ಕೊಳ್ಳೋ ರೀತಿ ನೋಡಿದ್ರೆ ನಿಮಗೆ ಅವಳು ನೋಡಿದ್ರೇ ನಗು ಬಂದ್ಬಿಡುತ್ತೆ. ಅಷ್ಟು ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾರ್ಯಾರು ಸಿನಿಮಾ ನೋಡಿಲ್ಲ ಹೋಗಿ ಸಿನಿಮಾ ನೋಡಿ, ಸೂಪರಾಗಿ ಬಂದಿದೆ. ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಚೌಕಟ್ಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಯಾವ ಥರ ಸಕ್ಸಸ್ ಆಗುತ್ತೆ ಅನ್ನೋದು ಈ ಸಿನಿಮಾ ನೋಡಿ ಕಲಿಬೇಕಾದ್ರೆ ಜಾಸ್ತಿನೇ ಇದೆ. ಅಂದಾಗೆ ಇದಾಗಿತ್ತು ನನ್ನ ರಿವ್ಯೂ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.